ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇದು ಒಂದು ಮಿಡ್ ರೋಡು. ನೋಡಿ, ಲೆಫ್ಟು ರೈಟಲ್ಲೆಲ್ಲ ತೆಂಗಿನ ತೋಟಗಳಿದೆ. ಟಾರ್ ರೋಡಿಂದ ಇಲ್ಲಿಗೆ ಜಸ್ಟ್ ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಇದೇನು ತೋಟ ಕಾಣ್ತಾ ಇದೆ, ಇದ್ರ ಪಕ್ಕ ಎಂಟಿ ಲ್ಯಾಂಡ್. ಇದು 5 ಎಕರೆ ಬರುತ್ತೆ. ಸಾಯಿಲೆಲ್ಲ ರೆಡ್ಡೇ ಇದೆ. ಇದು ರೋಡ್ಗೆ ಒಂದು 150 ಅಡಿಗಿಂತ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಸೊ ಅಲ್ಲೆಲ್ಲ ಅಡಿಕೆ ತೋಟ ಇದೆ ನೋಡಿ. ಈ ಲ್ಯಾಂಡ್ಗೆ ಸುತ್ತಲೂ ಎಲ್ಲ ತೋಟಗಳಿದೆ. ಅಡಿಕೆ ತೋಟ, ತೆಂಗಿನ ತೋಟ, ಕಬ್ಬಿನ ಗದ್ದೆ ಎಲ್ಲ ಇದೆ. ಸೊ ಇದು ಎಂಟಿ ಲ್ಯಾಂಡು ನೋಡಿ. ಪಕ್ಕದಲ್ಲಿ ಇದೇ ಸಾಯಿಲ್ಗೆ ವ್ಯವಸಾಯ ಮಾಡಿರೋದು, ಸೇಮ್ ಇದೇ ಥರ ನೋಡಿ. ಸೇಮ್ ಲ್ಯಾಂಡು ಅವರು ಈ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಅದ್ರ ಪಕ್ಕ ಇದು 108 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಕೆಂಗೇರಿಗೆ. ಮಂಡ್ಯಗೆ ಸಿಟಿಗೆ 23 ಕಿಲೋಮೀಟ್ರ್ ಆಗುತ್ತೆ. ಇದು ವಾಟರ್ ಕೆನಲು. ರೈನ್ ಸೀಸನಲ್ಲಿ ಮಾತ್ರ ಇಲ್ಲಿ ವಾಟ್ರು ರನ್ನಿಂಗ್ ಆಗುತ್ತೆ. ಪಕ್ಕದಲ್ಲೆಲ್ಲ ತೆಂಗಿನ ತೋಟನೇ ಇದೆ. ಇದು ಜನರಲ್ ಪ್ರಾಪರ್ಟಿ, ಸಿಂಗಲ್ RTC ಇದೆ. 5 ಎಕರೆ 3 ಕುಂಟೆ ಬರುತ್ತೆ. ಇದು ವೆಸ್ಟು ಹೈಟು, ಈಸ್ಟು ಡೌನು, ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಬರುತ್ತೆ. ಇದರಲ್ಲಿ ತೆಂಗು, ಅಡಿಕೆ ಎಲ್ಲ ಭಾಳ ಚೆನ್ನಾಗಿ ಬರ್ತದೆ. ಏಕೆಂದರೆ ಸೇಮ್ ಸಾಯಿಲ್ಗೆ ಇಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ. ಎಲ್ಲ ಅಲ್ಲಿ ತೆಂಗು ಮತ್ತು ಅಡಿಕೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. 55 ಕಿಲೋಮೀಟ್ರ್ ಮೈಸೂರಿಗಾಗುತ್ತೆ. ಇದು ಮಂಡ್ಯ ಡಿಸ್ಟಿಕ್ಕು. ಈಗ ನೋಡಿ, ಪಕ್ಕದ ತೋಟ ಹೇಗೆ ಮಾಡಿದ್ದಾರೆ, ಸೇಮ್ ಸಾಯಿಲು ತೆಂಗಿನ ತೋಟ ಮಾಡಿದ್ದಾರೆ. ಇಲ್ಲೆಲ್ಲ ಬೋರ್ವೆಲ್ಗೆ ವ್ಯವಸಾಯ ಮಾಡ್ತಾಯಿರೋದು. ಮತ್ತು ಚಾನಲ್ ನೀರು ಕೂಡ ಸಿಗುತ್ತೆ. ರೈನ್ ಸೀಸನಲ್ಲಿ ಮಾತ್ರ ನಿಮಗೆ ನೀರು ಸಿಗುತ್ತೆ. ಟಾರ್ ರೋಡ್ ಇಲ್ಲಿಂದ ಜಸ್ಟ್ ಒಂದು 50 ಮೀಟ್ರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ 23 ಕಿಲೋಮೀಟ್ರು ಆಗುತ್ತೆ. ಈ ಲ್ಯಾಂಡು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಎಲ್ಲ ತೋಟಗಳಿದೆ. ಸೊ ವಾಟರ್ ಏರಿಯಾ, ವಾಟರ್ ಬೆಲ್ಟ್ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ರೆಡ್ ಇದೆ ಸಾಯಿಲು, ರೋಡ್ ಇದೆ. ವೆಸ್ಟಲ್ಲಿ ರೋಡ್ ಇದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆ ಇಲ್ಲಿ ವ್ಯವಸಾಯ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.